24ನೇ ಪ್ರಶ್ನೆಯನ್ನು ಗಮನಿಸಿ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. ಸೊ ನೋಡಿ ವೃತ್ತ. ಸೊ ಇಲ್ಲಿ ಒಂದು ಗಡಿಯಾರ. ಸೊ ಅದು ಯಾವ ಒಂದು ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಿಮಿಷದ ಮುಳ್ಳಿನ ಉದ್ದ ಏನ್ ಹೇಳ್ತಾ ಇದಾರೆ ಅವರು? 14 ಸೆಂಟಿಮೀಟರ್. ಅಂದ್ರೆ ಏನಾಯ್ತು ಇಲ್ಲಿ? ನಿಮಿಷದ ಮುಳ್ಳು ಅಂದ್ರೆ ಏನಾಯ್ತು ಇಲ್ಲಿ? ಈ ಒಂದು ವೃತ್ತದ ತ್ರಿಜ್ಯ ಅಂತ ಹೇಳ್ಬೋದು ಇದನ್ನ. ಸೊ ಇದರ ಉದ್ದ 14 ಸೆಂಟಿಮೀಟರ್. ಸೊ 14 ಸೆಂಟಿಮೀಟರ್ ಆಗಿದೆ. ಸೊ ಇದು 10 ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ. ಸೊ 10 ನಿಮಿಷದಲ್ಲಿ, ಈ 12ನೇ ಸೆಕೆಂಡ್, ಇಲ್ಲಿ 12ನೇ ಗಂಟೆ ಇದೆ ಅಲ್ವಾ. ಸೊ ಇಲ್ಲಿ 1ರಿಂದ ಶುರು ಮಾಡತ್ತೆ. ಸೊ 10 ನಿಮಿಷದಲ್ಲಿ, ಸೊ ಇದು 5, ಇದು 10 ಅಲ್ವಾ. ಸೊ ಈ 10 ನಿಮಿಷದಲ್ಲಿ ಈ ಒಂದು ವಿಸ್ತೀರ್ಣ, ಈ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕು? ಈ 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ವಿಸ್ತೀರ್ಣವನ್ನ ಕಂಡು ಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಏನ್ ಮಾಡೋಣ? ಈ ಒಂದು ಪ್ರಶ್ನೆಯನ್ನ ಅರ್ಥೈಸ್ಕೊಳ್ಳೋಣ. ಏನ್ ಹೇಳತ್ತೆ ಇಲ್ಲಿ? ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳು. ಸೊ ನಿಮಿಷದ ಮುಳ್ಳು ಏನ್ ಮಾಡತ್ತೆ ಹೇಳಿ? 1 ಗಂಟೆಯಲ್ಲಿ ಎಷ್ಟು ಬಾರಿ ಸುತ್ತತ್ತೆ ಹೇಳಿ? 60 ನಿಮಿಷಗಳು. 1 ಗಂಟೆಗೆ ಎಷ್ಟು ನಿಮಿಷ ಅಂತ ಆಯ್ತು? 60 ನಿಮಿಷಗಳು ಅಲ್ವಾ. ಸೊ ಹಾಗಾದ್ರೆ 1 ನಿಮಿಷದಲ್ಲಿ ನಿಮಿಷದ ಮುಳ್ಳು ತಿರುಗುವ ಕೋನವನ್ನ ನೋಡೋಣ. ಸೊ ಏನ್ ಹೇಳತ್ತೆ ನೋಡಿ? ಒಂದು ವೃತ್ತದಲ್ಲಿ ಪೂರ್ಣ ಒಳ ಕೋನಗಳು ಎಷ್ಟಿರತ್ತೆ? 360 ಡಿಗ್ರಿ ಇರತ್ತೆ ಅಲ್ವಾ. ಸೊ ಹಾಗಾದ್ರೆ 1 ನಿಮಿಷದ ಮುಳ್ಳು 1 ಗಂಟೆ ಪೂರ್ಣಗೊಳ್ಬೇಕು ಅಂದ್ರೆ 60 ರೌಂಡ್ ಹಾಕತ್ತೆ. ಸೊ 60 ರೌಂಡ್ ಅನ್ನ ಕಂಪ್ಲೀಟ್ ಮಾಡತ್ತೆ. ಸೊ ಅಲ್ವಾ. ಸೊ 60 ನಿಮಿಷ ಕಂಪ್ಲೀಟ್ ಆದ್ರೆ ಏನಾಗತ್ತೆ? 1 ಗಂಟೆ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಪ್ರತಿ 1 ನಿಮಿಷಕ್ಕೆ ಅದರ ಕೋನದ ಅಳತೆಯನ್ನ ಹೇಳ್ತಾ ಹೋಗ್ಬೇಕು ನಾವು. ಸೊ 360 ಬಾಗಿಲೆ ಏನ್ ಮಾಡೋಣ? 60 ಅಂತ ತಗೊಳ್ಳೋಣ. ಸೊ ಇದೇನು? 60 1 ಗಂಟೆ ಅಂದ್ರೆ 60 ನಿಮಿಷ ಅಂತ ಆಯ್ತು. ಸೊ ಇಲ್ಲಿ ಏನಿರತ್ತೆ? 1 2 3 4 5 6 7 8 ಟೋಟಲ್ ಎಷ್ಟಿರುತ್ತೆ? 60 ನಿಮಿಷ. ಅಂದ್ರೆ ಏನಾಯ್ತು? ಇದು 1 ಗಂಟೆಗೆ ಸಮನಾಯ್ತು. ಸೊ ಹಾಗಾದ್ರೆ ಪ್ರತಿ 1 ನಿಮಿಷಕ್ಕೆ ಅದರ ಒಂದು ಕೋನ ಎಷ್ಟಿರುತ್ತೆ ಅಂತ ಆಯ್ತು? ಈ ಒಟ್ಟು ಒಳ ಕೋನಗಳು ಎಷ್ಟಿದೆ? 360 ಬಾಗಿಲೆ 60 ಮಾಡ್ತಾ ಇದ್ದೀನಿ. ಸೊ ಏನ್ ಸಿಗತ್ತೆ? 0ಗೆ 0 ಕ್ಯಾನ್ಸಲ್ ಆದ್ರೆ 6 1 6, 6 6 36 ಆಯ್ತು. ಸೊ ಹಾಗಾದ್ರೆ ಪ್ರತಿ 1 ನಿಮಿಷಕ್ಕೆ ನೋಡಿ ಇಲ್ಲಿ ಇನ್ನೊಮ್ಮೆ ಡ್ರಾ ಮಾಡ್ತೇನೆ. ಸೊ ಇದು ಒಂದು ನಿಮಿಷದ ಮುಳ್ಳಾದ್ರೆ 12 ಗಂಟೆ, ಇಲ್ಲಿ 12ಕ್ಕೆ ಬಂದ್ರೆ, ಸೊ ಇಲ್ಲಿ 1 ನಿಮಿಷ ಆಯ್ತು ಅಂದ್ರೆ ಏನಾಯ್ತು? 6 ಡಿಗ್ರಿ ಕಂಪ್ಲೀಟ್. ಸೊ ಅದೇ ರೀತಿ 2 ನಿಮಿಷ ಕಂಪ್ಲೀಟ್ ಆಯ್ತು ಅಂದ್ರೆ 12 ಡಿಗ್ರಿ, 6 ಡಿಗ್ರಿ. ಅದೇ ರೀತಿ 3 ನಿಮಿಷ 6 ಡಿಗ್ರಿ, 4 ನಿಮಿಷ 6 ಡಿಗ್ರಿ. ಸೊ ಇದೇನಾಗತ್ತೆ? 60 ನಿಮಿಷವನ್ನ ಕಂಪ್ಲೀಟ್ ಮಾಡಿದ್ರೆ ಏನಾಗತ್ತೆ? ಟೋಟಲ್ 1 ಗಂಟೆ ಕಂಪ್ಲೀಟ್ ಆಗತ್ತೆ. ಸೊ ಇದು ಟೋಟಲ್ ಒಳ ಕೋನಗಳ ಮೊತ್ತ ಎಷ್ಟಾಯ್ತು? 360 ಡಿಗ್ರಿ ಅಂತ ಆಯ್ತು. ಹಾಗಾದ್ರೆ ಪ್ರತಿ ಒಂದು ಒಳ ಕೋನಗಳು ಪ್ರತಿ 1 ನಿಮಿಷಕ್ಕೆ 6 ಡಿಗ್ರಿಯನ್ನ ಕಂಪ್ಲೀಟ್ ಮಾಡತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ಈ ಒಂದು ನಿಮಿಷದ ಮುಳ್ಳು ಏನ್ ಮಾಡತ್ತೆ? 10 ನಿಮಿಷದಲ್ಲಿ ಕ್ರಮಿಸಿದ ದೂರ. 1 ನಿಮಿಷಕ್ಕೆ 6 ಡಿಗ್ರಿ ಆದ್ರೆ 10 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಯ್ತು? 10 ಗುಣಿಸು 6. ಸೊ ಏನಾಗತ್ತೆ? 60 ಡಿಗ್ರಿಯನ್ನ ಕಂಪ್ಲೀಟ್ ಮಾಡತ್ತೆ. ಯಾವಾಗ? ಈ ಒಂದು ನಿಮಿಷದ ಮುಳ್ಳು 10 ನಿಮಿಷದಲ್ಲಿ ಎಷ್ಟು? 60 ಡಿಗ್ರಿಯನ್ನ ಕಂಪ್ಲೀಟ್ ಮಾಡತ್ತೆ. ಸೊ ಹಾಗಾದ್ರೆ ನಿಮ್ಗೆ ಇಲ್ಲಿ ತೀಟಾ ಗೊತ್ತಾಯ್ತು ಎಷ್ಟು? 60 ಡಿಗ್ರಿ. ಸೊ ಅದೇ ರೀತಿ ನಿಮಿಷದ ಮುಳ್ಳಿನ ಉದ್ದ ಅಂದ್ರೆ ಏನಾಯ್ತು? ಈ ಒಂದು ವೃತ್ತದ ತ್ರಿಜ್ಯ ಅಂತ ಆಯ್ತು. ಸೊ ಆರ್ ಕೂಡ ಗೊತ್ತಾಯ್ತು ಎಷ್ಟು? 14 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ನಿಮ್ಗೆ ಏನ್ ಮಾಡ್ಬೋದು? ಇದರ ಸಹಾಯದಿಂದ ಈ ಒಂದು ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಹಾಗಂದ್ರೆ ನಿಮ್ಗೆ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ. ಏನ್ ಹೇಳುತ್ತೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರಬರಿ ಏನು? ಥೀಟಾ ಬಾಗಿಲೆ 360 ಗುಣಿಸು ಪೈ ಆರ್ ಸ್ಕ್ವೇರ್ ಅಂತ. ಸೊ ಇಲ್ಲಿ ಥೀಟಾ ಎಷ್ಟಿದೆ? 60 ಡಿಗ್ರಿ ಬಾಗಿಲೆ 360 ಗುಣಿಸು 22 ಬಾಗಿಲೆ 7 ಗುಣಿಸು ಆರ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ 14 ಗುಣಿಸು 14. ಸೊ ಇದೇನಾಗತ್ತೆ? 0ಗೆ 0 ಹೋಯ್ತು. 6 1 6 6 36. ಸೊ 7 1 7 7 2 14. ಸೊ ಇಲ್ಲಿ 2 1 2 2 3 6. ಸೊ ಇಲ್ಲಿ ಏನ್ ಬಂತು? ಇದೇನಾಗತ್ತೆ? 22 ಗುಣಿಸು 14 ಬಾಗಿಲೆ 3 ಆಗತ್ತೆ. ಸೊ ಈಗ ಇದನ್ನ ಏನ್ ಮಾಡೋಣ ನಾವು? ಸಿಂಪ್ಲಿಫೈ ಮಾಡಿದಾಗ ಏನಾಗತ್ತೆ? 3 1 3
3 7 21. ಸೊ 1 ಉಳಿತದೆ. 3 2 6, 3 7 21, 3 2 6, 4 ಉಳಿತದೆ. 3 7.2 ಅಂತ ತಗೊಳ್ತೇನೆ. ಸೊ ಇದೇನಾಗತ್ತೆ ನೋಡಿ, 7.2 ಗುಣಿಸು 14 ಆಯ್ತು ಅಲ್ವಾ. ಸೊ ಈಗ ಏನ್ ಬರುತ್ತೆ ಇಲ್ಲಿ, 7.2 ಗುಣಿಸು 14 ಆದ್ರೆ ನಿಮ್ಗೆ ಉತ್ತರ ಎಷ್ಟು ಬರ್ತಾ ಇದೆ ನೋಡಿ, 102. ಉತ್ತರ ಎಷ್ಟು ಬರುತ್ತೆ, 102.67 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದ್ರೆ ಏನಾಯ್ತು, ಈ ಒಂದು ಮುಳ್ಳು ಕ್ರಮಿಸಿದ 10 ನಿಮಿಷದಲ್ಲಿ ಈ ಒಂದು ಗಡಿಯಾರದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಎಷ್ಟಾಗತ್ತೆ, 102.67 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.